ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ಮತ್ತು ಒಂದು ಉತ್ತಮ ಸ್ಥಾನದಲ್ಲಿದ್ದಂತಹ ಸ್ಯಾಮ್ ಪತ್ರೋಡಾ ಅನ್ನುವಂಥವ್ರು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದರ ಮೂಲಕವೇ ಒಂದು ರೀತಿ ಸುದ್ದಿಯಲ್ಲಿದ್ದಂಥವ್ರು. ಇದೀಗ ಈ ಮುಂಚೆ ಅವರು ಪಿತ್ರಾರ್ಜಿತ ಆಸ್ತಿಯನ್ನ ಹಂಚಿಕೆ ಮಾಡುವ ವಿಷಯದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಇದೀಗ ಮತ್ತೆ ಭಾರತದ ಜನಾಂಗದ ಅಥವಾ ಈ ಭಾರತದ 4 ಭಾಗಗಳಲ್ಲಿ ಏನಿದ್ದಾರೆ, ಪೂರ್ವ, ಪಶ್ಚಿಮ ಮತ್ತು ಉತ್ತರ, ದಕ್ಷಿಣ, ಈ 4 ಜನ ಯಾವ ರೀತಿ ಕಾಣ್ತಾರೆ ಅನ್ನೋದಕ್ಕೆ ಕಂಪೇರ್ ಮಾಡಿ ಮಾತನಾಡಿದ್ದಾರೆ. ಪೂರ್ವದ ಜನ ಚೀನಿಯರಂತೆ ಕಾಣಿಸ್ತಾರೆ, ಪಶ್ಚಿಮದವರು ಅರಬ್ಬರಂತೆ ಕಾಣ್ತಾರೆ, ಇನ್ನು ನಾರ್ತ್ ಉತ್ತರದವರು ಬಿಳಿಯರಂತೆ ಕಾಣಿಸಿದ್ರೆ ದಕ್ಷಿಣದವರು ಆಫ್ರಿಕನ್ನರ ರೀತಿ ಕಾಣಿಸ್ತಾರೆ ಅಂತ ಒಂದು ರೀತಿ ಬಣ್ಣದ ಮೇಲೆ ಮತ್ತು ಜನ ಯಾವ ರೀತಿ ಕಾಣಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು, ಒಂದು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಇಂತಹ ಹೇಳಿಕೆ ಅವ್ರಿಗೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೆ ಸರ್? ಇಲ್ಲೇ ಶ್ಯಾಮ್ ಪತ್ರೋಡಾ ಅವರು ಯಾವ ದೃಷ್ಟಿ ಇಟ್ಕೊಂಡು ಮಾಡಿದರು, ಅವ್ರ ಅಭಿಪ್ರಾಯ ಏನು ಜನಾಂಗೀಯವಾಗಿ ವಿವಾದ ಹುಟ್ಟಾಕೋದಿತ್ತು, ಆ ಪಿತ್ರಾರ್ಥ ಆಸ್ತಿ ಬದಲಾಗಿ ನೀವು ಮಾತಾಡಿದ್ರಿ, ಈಗ ಅದು ವಿವಾದ ಹುಟ್ಟಾಕೋಸ್ಕರ ಮಾತಾಡಿದರು ಅನ್ನೋದು ಒಂದಿಲ್ಲೇ ಮುಖ್ಯ ವಿಷಯ ಅಂತ ನೀವು ತಿಳ್ಕೊಂಡ್ರು ಸಹಿತ. ಈ ಜನಾಂಗೀಯ ಬಂದಾಗ ನಾವು ಈ ಜಗದಲ್ಲಿ ವಿಶೇಷವಾಗಿ ಜನಾಂಗೀಯ ದೃಷ್ಟಿ ಇಟ್ಕೊಂಡು ನಾವು ಡಿವೈಡ್ ಮಾಡುವಂಥವು ಆಫ್ರೋ ಆಸ್ಟ್ರಿಯನ್ಸು, ಇನ್ನೊಂದು ಯುರೋ ಇಂಡಿಯನ್ಸು, ಅಥವಾ ಮಂಗೋಲಿಯನ್ ಮಂಗೋಲಿಯನ್ಸು, ಹೀಗೆಲ್ಲ ಆಯಾ ಭಾಗದಲ್ಲಿ ಜನ ಬದುಕು ನೆಲಗಟ್ಟಿನಲ್ಲೇ ಮತ್ತು ಆ ಜನರ ಪ್ರಭಾವ ಮುಷ್ಟಿಲಿತನ ಆಗಿರ್ಬೋದು, ನಮ್ಮವ್ರ ಪ್ರಭಾವ ಅವ್ರ ಮೇಲೆ ಎಷ್ಟು ಮಟ್ಟ ಆಗಿರ್ಬೋದು ಅನ್ನೋದನ್ನು ವಿಶ್ಲೇಷಣೆ ಮಾಡೋ ದೃಷ್ಟಿಕೋನದಿಂದ ಕೆಲವೊಂದಿಷ್ಟು ವಿಶ್ಲೇಷಣೆಗಳು ನಡೀತಾ ಇರ್ತಾವೆ. ಇಲ್ಲ, ಪಿತ್ರೋಡಾ ಅವರು ಜನಾಂಗೀಯವಾಗಿ ಒಂದು ದ್ವೇಷ ಹುಟ್ಟಿಸಬೇಕು ಮಾಡಬೇಕು ಅನ್ನೋ ಉದ್ದೇಶಲೇ ಹೇಳಿದ್ದಾರೆ ಅನ್ನೋಕ್ಕಿಂತಲೂ ಒಂದು ವಿಶೇಷವಾಗಿ ಅವರು ವಿಜ್ಞಾನವನ್ನು ಅಭ್ಯಾಸ ಮಾಡಿದಂಥವ್ರು, ವೈಜ್ಞಾನಿಕ ಚಿಂತನೆಗಳಂಥವ್ರು, ಮತ್ತು ವಿಶೇಷವಾಗಿ ಅದರಲ್ಲೂ ಒಂದಿಷ್ಟು ಪೂರ್ಣ ಪ್ರಮಾಣದ ನಮ್ಮ ದೇಶಕ್ಕೆ ಒಂದು ಇವತ್ತೇನಾದರೂ ಮಾಡರ್ನೈಸೇಷನ್ ಬಂದಿದ್ದರು ಅವರೊಬ್ಬರ ಕಾರಣ. ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ ಇವರು ಇವತ್ತು ನಾವೇನು ಮೀಡಿಯಾದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಡಿಜಿಟಲ್ ಮೀಡಿಯಾದ ಬಗ್ಗೆ ಏನು ಮಾತಾಡ್ತಿದ್ವಿ ಅದಕ್ಕೊಂದು ಮೂಲ ಆಧಾರನ ಹಾಕಿಕೊಟ್ಟಂಥವ್ರು ಇವರು ಆರಂಭದಲ್ಲೇ. ನಂತರದಲ್ಲಿ ಡೆವಲಪ್ ಆಯಿತು ಆಮೇಲೆ ಬೇರೆ. ಆದರೆ ಇವರು ಜನಾಂಗೀಯವಾಗಿ ದ್ವೇಷ ಹುಟ್ಟಿಸ್ತಾರ ಅನ್ನೋರಿಗಿಂತ ಆದರೆ ಅವ್ರ ದ್ವೇಷ ಹುಟ್ಟಿಸುವಂಥದ್ದು ಏನಾದರೂ ಅದನ ಅಥವಾ ಅವ್ರೇನು ಮಾತಾಡಿದ್ರೆ ವಿವಾದ ಆಗ್ತದನ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇದನ್ನು ಎಳೆದಾಡೋದು ಭಾಳ ಅನಿಸ್ತದೆ ಅಂತ ನನಗೆ ಅನಿಸ್ಲಿಕ್ಕದ. ಯಾಕಂದರೆ ಇಲೆಕ್ಷನ್ ಸಮಯದಲ್ಲೇ ವಿಶೇಷವಾಗಿ ಜಾತಿ ಧರ್ಮ ಇವುದ್ರ ನೆಲೆಗಟ್ಟಿನಲ್ಲೇ ಒಂದಿಷ್ಟು, ಅದರಲ್ಲೂ ಧರ್ಮದ ನೆಲೆಗಟ್ಟಿನಲ್ಲೇ ಒಂದಿಷ್ಟು ಭಾಳಷ್ಟು ಮಾತಾಡುವಂಥ ಸ್ವಭಾವ ನಮ್ಮ BJP ಅವ್ರದ್ದಾಗಿದೆ. ಯಾಕಂದರೆ ಈಗ 10 ವರ್ಷದ ಆಡಳಿತ ಏನಾಗಿಬಿಟ್ಟದ, ಅವ್ರಿಗೆ ಏನು ಕೊಟ್ಟಿದ್ದೀವಿ ನಾವು ಅಂತ ಹೇಳುವಂಥ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಅವರು ನಿರುತ್ತರಾಗ್ತಾ ಇದ್ದಾರೆ, ಸರಿಯಾದ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಇವ್ರು ಹೇಳಬಾರ್ದಾಯಿತು ಬಿಡಬಾರ್ದಾಯಿತು ಆ ಮಾತು ಬಿಟ್ಬಿಡೋಣ. ನಾವು ಶ್ಯಾಮ್ ಪತ್ರೋಡಾ ಅವರು ಹೇಳಿದ್ರಲ್ಲೇ ಎಷ್ಟು ಸತ್ಯಾಂಶ ಅದಪ್ಪ. ಹೌದು, ನಿಜವಾಗಿ ಪ್ರಭಾವ ಆಗೋದಿಲ್ಲ ನಾವು ಒಬ್ಬರ ಮೇಲೆ ಒಬ್ಬರಿಗೆ. ಈಗ ನೋಡ್ರಿ, ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಕಿಸೆಯಲ್ಲಿ ಇರ್ತದಂತ, ಇದು ನಮ್ಮಲ್ಲಿ ನಾನುಡಿ ಅದ. ಅಂದ್ರೆ ಒಬ್ಬರ ಪ್ರಭಾವ ಒಬ್ಬರ ಮೇಲೆ ಆಗುವಂಥದ್ದೇನ. ಹಂಗೆ ಜನಾಂಗೀಯವಾಗಿ ಆಫ್ರಿಕಾ ಕಂಡದ್ದು ಮೊದಲು ನಾವು ಸಹಜವಾಗಿ ಭೌಗೋಳಿಕ ಅಭ್ಯಾಸ ಮಾಡಿದಾಗ, ಜಿಯೋಗ್ರಫಿನ ಅಭ್ಯಾಸ ಮಾಡಿದಾಗ ಇಡೀ ಭೂಮಿ ಒಂದು ಕಡೆ ಭೂಮಿ ಇತ್ತು, ಉಳಿದ ಕಡೆ ನೀರಿತ್ತು ಅಂದಾಗ ಕಾಲಾಂತರ ಹೊಡಿತಾ ದೂರ ಆಗ್ತಾ ಹೋದು ಅನ್ನುವಂಥ ಒಂದು ವಾದನೂ ನಮ್ಮಲ್ಲಿದೆ. ಆ ಸಂದರ್ಭದಲ್ಲೇ ಇಂಡಿಯಾ ಒಂದು ಕಡೆ ಉಳಿತು, ಮಂಗೋಲಿಯನ ಒಂದು ಕಡೆ ಉಳಿದ ಮೇಲೆ ಉಳಿದ್ರು, ಕೆಲವೊಂದು ಆಫ್ರಿಕಾ ಕಡೆ ಹೋದರು. ಈ ತೊಂದರೆ ಹಿಂಗೆ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಅವು ಇವತ್ತನ್ನು ನಾವು ಇವತ್ತೆಲ್ಲ ಕೂಡಿಸಿ ನೋಡಿದ್ರೆ ಎಲ್ಲ ಅಡ್ಜಸ್ಟಾಗಿ ಕೊಡುವಂಥವು ಇದ್ದವು. ಈ ನೆಲೆಯಲ್ಲಿ ಅಭ್ಯಾಸ ಮಾಡಿದಾಗ ಜಿಯೋಗ್ರಫಿ ನೆಲೆಗಟ್ಟಿನಲ್ಲಿ ಆಗಿರ್ಬೋದು ಅಥವಾ ಇನ್ನುಳಿದ ಆ ಪ್ರದೇಶಗಳ ನೆಲೆಗಟ್ಟಿನಲ್ಲಿ ಆಗಿರ್ಬೋದು ಮಾಡಿದಾಗ ಒಂದು ಪ್ರಭಾವ ಆಗ್ಯದ್ರಿ. ಇಲ್ಲಂತಲ್ಲ, ಅಭ್ಯಾಸ ಮಾಡೋದು. ಇವತ್ತು ನೀವು ಅಭ್ಯಾಸ ಮಾಡಬೇಕು, ಅದನ್ನು ಅಭ್ಯಾಸ ಮಾಡಿ ಮಾತಾಡಿದ್ದು ಮಾತು ಬರ್ತದೆ. ಈಗ ಈ ಸಂದರ್ಭದಲ್ಲಿ ಇದೇ ಮೊದಲಾಗಿದ್ದರೆ ಏನು ಬೇರೆ ಬರ್ಬೋದಾಯಿತು, ಬಟ್ ಈ ಇಲೆಕ್ಷನ್ ಸಮಯದಲ್ಲಿ ದೊಡ್ಡ ನೋಡೋ ವಿಷಯ ಇತ್ತೇನು ಅನ್ನೋದು ಒಂದು ದೊಡ್ಡ ಹೇಳಿಕೆ ಕೊಟ್ಟಿದ್ರೆ. ಹಾಗಾದ್ರೆ ಅವರು ವಿಶೇಷವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾ ಬಂದಿದ್ದಾರೆ. ಇಲ್ಲ, ವೈವಿಧ್ಯತೆ ಅವಶ್ಯಕತೆ ಐತಿ, ಇಲ್ಲ ಸೆಕೆಂಡ್ ಹೇಳಿಕೆ ಕೊಡುವಂಥದ್ದು ಏನು ಅವಶ್ಯಕತೆ ಇತ್ತು? ಯಾವ ಸಂದರ್ಭದಲ್ಲಿ ಅವರು ಆ ರೀತಿ ಹೇಳಿದ್ರು? ಅವರು ಯಾವ ಸಂದರ್ಭದಲ್ಲಿ ಹೇಳಿದರು, ಏನು ಹೇಳಿದರು, ಆ ಸಂದರ್ಭ ಅಲ್ಲಿ ಯಾವುದಿತ್ತು ನಮಗಂತೂ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನು ಹೇಳ್ಬೋದು ನಿಮಗೆ ಸ್ಪಷ್ಟವಾಗಿ, ಅವರು ಹೇಳಿದ್ರಲ್ಲೇ ಯಾವುದು ಸುಳ್ಳು ಇಲ್ಲ, ಇಷ್ಟು ಮಾತ್ರ ಸತ್ಯ.
ಯಾಕಂದ್ರೆ ವೈವಿಧ್ಯತೆಯಿಂದ ಕೂಡಿದಂಥ ದೇಶ. ಅಂದ್ರೆ ಇಲ್ಲಿ ಕರಿಯರ್ ಇದ್ದಾರ, ನೀವ್ ಹಾಗೆ ಕಾಣ್ತೀರಾ ಹೀಗೆ ಕಾಣ್ತೀರಾ ಅಂತ ಹೇಳಿದ್ರೆ ಜನ ಅಫೆಂಡ್ ಆಗ್ಬಾರ್ದು ಅಂತೀರಾ. ಹಂಗ ಅದು ನೋಡ್ರಿ, ವೈಚಾರಿಕ ಹೇಳೋ ಮುಂದೆ ಕೆಲವೊಮ್ಮೆ ತಂಗಿ ಅಂತ ಹೇಳುವಂಥದ್ದು, ರೀ ಅಂತ ಹೇಳುವಂಥದ್ದು, ಮಗನೇ ಅಂತ ಹೇಳುವಂಥದ್ದು, ಯಾಕೋ ಅಂತ ಹೇಳುವಂಥದ್ದು, ಒಂದು ವಿಷಯ ಹೇಳ್ತಿರ್ತೀವಿ ನಾವು. ಹೇಳುವಲ್ಲೇ ಒಂದಿಷ್ಟು ಸ್ವಭಾವಕ್ಕೆ ತಕ್ಕಂಗೆ ಒಂದಿಷ್ಟು ಭಿನ್ನವಾದಂಥ ಅಭಿಪ್ರಾಯ ಮೇಲೆ ಬರ್ಬೋದು. ಈಗ ಸಹಜವಾಗಿ ನೀವು ನಿಂತಿರ್ತೀರಿ, ತಂಗಿ ಒಂದು ಸ್ವಲ್ಪ ಸರಿತೀರಿ ಏನಾರವ ಅಂದ್ರೆ ಹೋಗ್ರಿ ಯಾರು ಅಥವಾ ಹೋಗ್ರಿ ಸರ್ ನಿಂತೀರಿ, ಸರಿಲ್ಲ ಅಂದ್ರೆ ಹೇಳೋದು ಅದನ್ನ ಅದು ಆ ದೃಷ್ಟಿಟ್ಕೊಂಡು ನಾವು ಅದನ್ನು ನಾವು ಶ್ಯಾಮ್ ಪಿತ್ರೋಡನ್ನು ನಾವು ಟೀಕೆ ಮಾಡ್ಬೋದು ವಿನಃ. ಆದರೆ ವಾಸ್ತವ ಸತ್ಯ ಏನದಲ್ಲ, ಈ ಒಬ್ಬರ ಮೇಲೆ ಪ್ರಭಾವ ಆಗಿದ್ದು ಸುಳ್ಳಲ್ಲ. ಅವ್ರು ಹೇಳಿದ್ದನ್ನು ನೀವು ಯಾವ ರೀತಿ ನೋಡ್ತಿರೋ ನಿಮ್ಮ ಹಾಕಿದ ಚಸ್ಮಾದ ಮೇಲೆ